ಶರಣ ಬಂಧು ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಷ್ಟಲಿಂಗ ಪೂಜೆ ಮಾಡುವ ಭಕ್ತ, ಪ್ರಾಣಲಿಂಗ ಪೂಜೆ ಮಾಡುವ ಗುರು, ಭಾವಲಿಂಗ ಪೂಜೆ ಮಾಡುವ ಜಂಗಮ. ಭಾವನಾತ್ಮಕವಾಗಿ ನೀವೆಂದು ಹೋಗಿರ್ತೀರಿ ಪೂಜೆ ಮಾಡ್ತಾ 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 ಮೇಲ್ಮಟ್ಟಕ್ಕೆ, ಆವಾಗ ನಿಮಗೆ ಜಂಗಮ ಪ್ರಜ್ಞೆ ಬಂದಿರ್ತದೆ. ಹೀಗೆ ಈಗ ಉದಾಹರಣೆಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ SLC ಮಾಡ್ಕೊಂತೀರಿ, PU ಮಾಡ್ಕೊಂತೀರಿ, BA ಮಾಡ್ಕೊಂತೀರಿ, MA ಮಾಡ್ಕೊಂತೀರಿ. ಅರ್ಹತೆಗಳಿದ್ದಂತೆ ಲಿಂಗಾಂಗ ಯೋಗದಲ್ಲೂ ಭಕ್ತ, ಗುರು, ಜಂಗಮ ಅಂತ ಹೇಳಿ ನಾವು ಹೆಸರನ್ನ ಕೊಡ್ತಾ ಹೋಗ್ಬೋದಷ್ಟೇ. ಅದಕ್ಕೆ ನೋಡ್ರಿ, ಈ ಷಟಸ್ಥಲಗಳ ಸಿದ್ಧಾಂತ ಬರ್ತದಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇದರಲ್ಲಿ ಈ 6ರಲ್ಲಿ ಎರಡೆರಡು ಒಂದೊಂದಕ್ಕೆ ಸಂಬಂಧಪಡ್ತವೆ. ಭಕ್ತ ಮಹೇಶ್ವರ ಸ್ಥಳಗಳು, ಮೊದಲ 2 ಸ್ಥಳಗಳು ಕ್ರಿಯಾ ಪ್ರಧಾನ ಸ್ಥಳಗಳು, ಕ್ರಿಯೆಗೆ ಒಳಪಡಿಸ್ತವಲ್ಲ. ಭಕ್ತ ಮಹೇಶ ಸ್ಥಳಗಳು ಕ್ರಿಯೆಗೆ ಒಳಪಡಿಸ್ತವು, ಕ್ರಿಯಾ ಪ್ರಧಾನ ಸ್ಥಳಗಳು. ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳು ಜ್ಞಾನ ಪ್ರಧಾನ ಸ್ಥಳಗಳವು. ಪ್ರಸಾದಿ ಪ್ರಾಣಲಿಂಗಿ ಜ್ಞಾನ ಪ್ರಧಾನ ಸ್ಥಳಗಳು ಕರೆಕ್ಟ್ ಇದಾವೆ. ಜ್ಞಾನ ಇರ್ಲಿಲ್ಲ ಈ ಸ್ಥಳಕ್ಕೆ ಬಂದಾಗೆ ಅಂದ್ರೆ ಏನ್ ಆರೋಗ್ಯನೂ ಚೆನ್ನಾಗಿ ಇಟ್ಕೊಳಲ್ಲ, ಏನು ಇಲ್ಲ. ನೀವು ಸಾಧನೆಯನ್ನು ಶಿವಯೋಗ ಸಾಧನೆ ಮಾಡ್ಬೇಕಾದ್ರೂ ಇಲ್ಲಿ ಜ್ಞಾನ ಬೇಕು, ಆಹಾರ ತಗೋಬೇಕಾದ್ರೂ ಜ್ಞಾನ ಬೇಕು. ಜ್ಞಾನನೇ ಇರಲ್ಲ, ಸುಮ್ ತಿನ್ನೋದೇ ತಿನ್ನೋದ್ರಾಗ ಅವ್ರ ಬುದಕ್ ಮುಗ್ದ ಹೋತ್ ಅಲ್ಲಿಗೆ ಡಮ್ ಅಂದ್ಬಿಡ್ತಾರ. ಆ ದೇಹ ಸುಧಾರಿಸ್ಕೊಳಕ್ಕಾಗಬೇಕಲ್ಲ, ತಿಂದು ಅಲ್ಲಿ ಮುಗಿತವ್ರಿ, ಏನ್ ಸಾಧನೆ ಆಗಲ್ಲ. ಇಲ್ಲಿಗೂ ಅಷ್ಟೇ ಜ್ಞಾನ ಬೇಕು. ಪ್ರಾಣಲಿಂಗಿ ಇಲ್ಲಿ ಬರ್ಬೇಕಾದ್ರೆ ಜ್ಞಾನ ಇಲ್ಲದ್ರೆ ಆ ಪ್ರಾಣದ ಆಯಾಮವನ್ನ ಹ್ಯಾಂಗ್ ಹಿಡ್ಕೋಬೇಕಂತ ಗೊತ್ತಿರಂಗಿಲ್ಲ ಅವ್ರಿಗೆ. ಅದಕ್ಕೆ ಜ್ಞಾನ ಪ್ರಧಾನ ಸ್ಥಳಗಳು. ಹಾಗೆ ಶರಣ ಐಕ್ಯ ಸ್ಥಳಗಳು, ಶರಣ ಐಕ್ಯ ಸ್ಥಳಗಳು ಅನುಭವ ಪ್ರಧಾನ ಸ್ಥಳಗಳು. ಅನುಭವ ಬೇಕು ಇಲ್ಲಿ ಬರ್ಬೇಕಂದ್ರೆ. ಅಲ್ಲಿ ಬಂದ್ಬಿಟ್ವಿ ಅಂದ್ರೆ ಮಹಾ ಜ್ಞಾನಿ ಆಗ್ಲಿಕ್ಕೂ ಸಾಧ್ಯ ಆಗ್ತದೆ. ಆದ್ರಾಚೆ ಹೋಗ್ಬಿಟ್ರಿ ಅಂದ್ರು ಇನ್ನ ದೇವರೇ ಅವರು. ಅದಕ್ಕಾಗಿನೇ ಎಲ್ಲೆಲ್ಲೋ ಕೈಲಾಸ ಹುಡ್ಕೊಂಡು, ಎಲ್ಲೆಲ್ಲೋ ದೇವರಿದ್ದಾನೆ ಅಂತ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮ್ಮಲ್ಲೇ ಐತ್ರಿ, ನಿಮ್ಮಲ್ಲೇ ಇದೆ ಎಲ್ಲ. ತಾನು ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ. ಮಣ್ಣಿಲ್ದಂಗೆ ಮಡಿಕೆ ಮಾಡಕ್ ಬರಲ್ಲ, ದೇವ್ರಿಲ್ದಂಗೆ ದೇಹ ಮಾಡಕ್ ಬರಲ್ಲ. ಇಲ್ಲೇ ದೇವ್ರು ಇಟ್ಕೊಂಡು ಅದನ್ನ ಮುಚ್ಚಿಟ್ಬಿಟ್ಟು ಹುಡುಕ್ತಾ ಇದ್ದೇವೆ, ಎಲ್ಲೆಲ್ಲಿದಾನೋ ದೇವ್ರು, ಎಲ್ಲೆಲ್ಲಿದಾನೋ ಅಂತ ಹೇಳಿ. ಭಕ್ತ, ಗುರು, ಜಂಗಮ ಅಂದ್ರೆ ಅಂಗದಲ್ಲಿ ಆಚಾರವನ್ನ ಅಳವಡಿಸಿಕೊಂಡು ಇಂದ್ರಿಯಗಳನ್ನ ಹರಿಬಿಡದೆ. ಆಚಾರ ಯಾಕೆ, ಒಳ್ಳೆ ಆಚಾರ ಯಾಕೆ ಅಳವಡಿಸ್ಕೊಳ್ರಿ, ಸದಾಚಾರಿಗಳು ಯಾಕೆ ಆಗ್ರಿ ಅಂತವಿ ಅಂದ್ರೆ, ಇಂದ್ರಿಯಗಳು ಎತ್ಲಾ ಬೇಕಾದ್ರೆ ಹೋಗ್ಬಾರ್ದ ಜಾಗಕ್ಕೆಲ್ಲ ಹೋಗ್ತಿರ್ತವೆ. ಆ ಹೋಗ್ಲದಂಗೆ ತಂದು ಕಂಟ್ರೋಲ್ ಮಾಡಿ ನಿಲ್ಸ್ಕೋಬೇಕು ಅಂತ ಹೇಳಿ ಸದಾಚಾರಿಗಳಾಗ್ರಿ ಅಂತ ಹೇಳ್ತಾ ಇರೋದು. ಹಾಗೆ ಸದಾಚಾರವನ್ನ ಅಳವಡಿಸಿಕೊಂಡು ಇಂದ್ರಿಯಗಳನ್ನ ಹರಿಬಿಡದೆ ಇಷ್ಟಲಿಂಗದ ಪೂಜೆಯನ್ನ ಮಾಡಲು ಪ್ರಾರಂಭ ಮಾಡುವವ ಭಕ್ತ. ಹಾಗೆ ಗುರು ಅಂತರಂಗದಲ್ಲಿ ಅರಿವನ್ನ ಅಳವಡಿಸಿಕೊಂಡು ಮನಸ್ಸನ್ನ ನಿಗ್ರಹಿಸಿಕೊಂಡು, ಮನಸ್ಸಿನ ನಿಗ್ರಹ ಇಲ್ಲಿ ಪ್ರಾರಂಭ ಆಗ್ಬೇಕು. ಮನಸ್ಸನ್ನ ನಿಗ್ರಹಿಸಿಕೊಂಡು ಆತ್ಮದ ಅನುಸಂಧಾನ ಮಾಡಲಿಕ್ಕೆ ಪ್ರಾರಂಭ ಮಾಡುವವ ಗುರುವಾಗ್ತಾನೆ. ನಂತರ ಆತ್ಮ ಸಂಘದಲ್ಲಿ, ಆತ್ಮ ಸಾಕ್ಷಾತ್ಕಾರಕ್ಕೊಂದು ಹಂತಕ್ಕೆ ಬಂದ್ಬಿಟ್ಟಿರ್ತೀರಿ. ಆ ಸಂಘದಲ್ಲಿ ಅನುಭವ ಅಳವಡ್ತದೆ. ಯಾವಾಗ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಅವಾಗ ಚಿಲುಮೆಯ ನೀರಿನಂತೆ ತನ್ನಷ್ಟು ತಾನೇ ಬುಗ್ಗೆಯಂತೆ ಜ್ಞಾನ ಹುಟ್ಟಿತಾ ಹೋಗ್ತದಂತ್ರಿ. ಜಂಗಮ ಅನುಭಾವಿ, ಚಿಲುಮೆಯ ನೀರು ಇದ್ದಂತೆ. ಆದ್ದರಿಂದ ತನ್ನಲ್ಲಿ ಅನುಭವ ಅಳವಟ್ಟು ಭಾವನೆಗಳನ್ನು ಸಹ ನಿಗ್ರಹಿಸಿ ಭಾವಲಿಂಗದೊಡನೆ ಭಾವ ಸಮರಸವನ್ನ ಹೊಂದಬಲ್ಲಂತಹ ಶಕ್ತಿ ಯಾರಿಗಿದೆಯೋ ಅವನು ಜಂಗಮ. ಎಂತಹ ಉದಾತ್ತವಾದ ತತ್ವವನ್ನು ನಮ್ಮ ಶರಣರಲ್ಲಿ ಕೊಟ್ಟಿದ್ದಾರೆ. ಜಂಗಮೋ ಅತ್ಯುನ್ನತವಾದ ಮಾನಸಿಕವಾದ ಯೋಗಿಕ ಸ್ಥಿತಿ. ಯೋಗದ ಮೇಲ್ ಹಂತಕ್ಕೆ ಬಂದಂತಹ ಸ್ಥಿತಿ ಇರ್ತದಲ್ಲ, ಇದು ಜಂಗಮ ಸ್ಥಿತಿ. ಅದಕ್ಕಾಗಿನೇ ಆ ಸ್ಥಿತಿ ಅಳವಡಬೇಕು, ಅವನು ಜಂಗಮ. ಹೀಗೆ ಭಕ್ತ, ಗುರು, ಜಂಗಮ ಇಲ್ಲಿ ಸ್ವಲ್ಪ ವ್ಯತ್ಯಾಸ. ಇವು 3 ಒಂದೇ ನಾಣ್ಯದ 3 ಮುಖಗಳಿದ್ದಂತೆ ಅಂದ್ರೂ ಸಹ ಸೂಕ್ಷ್ಮ ಇದಾವೆ. ಭಕ್ತ ಸ್ಥೂಲ ಪೂಜೆ ಮಾಡುವವ, ಗುರು ಸೂಕ್ಷ್ಮ ಪೂಜೆ ಮಾಡುವವ,
ಜಂಗಮ ಸೂಕ್ಷ್ಮಾತಿ ಸೂಕ್ಷ್ಮದ ಪೂಜೆನ ಮಾಡುವ. ಭಕ್ತ ಸದಾಚಾರಿಯಾಗಿರ್ತಾನೆ. ಸದಾಚಾರಿಯಾಗಿರುವ ಭಕ್ತ, ಅಜ್ಞಾನಿಯಾಗಿರುವ ಬವಿ, ದುರಾಚಾರಿಯಾಗಿರುವವ ಬವಿ, ಸದಾಚಾರಿಯಾಗಿರುವ ಭಕ್ತ, ಸದ್ವಿಚಾರಿ ಆಗಿರುವವ ಗುರು, ಆದ್ರೆ ಶಿವಾನುಭಾವಿ ಆಗಿರುವವ ಜಂಗಮ. ಬಹಳ ವಿಶೇಷವಾದ ತತ್ವ ಜಂಗಮಕ್ಕಿದೆ. ಜಂಗಮತ್ವ ಜನ್ಮದಿಂದ ಬರುವುದಿಲ್ಲ. ಜಂಗಮದ ಜಾತಿಯಲ್ಲಿ ಯಾರು ಹುಟ್ಟುವ ಹಾಗಿಲ್ಲ, ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹುಟ್ಟಿದ ನಂತರ ಸ್ವಾಮಿಗಳಾಗ್ಲಿ ಮಠಾಧಿಕಾರಗಳಾಗ್ಲಿ ಆಗಬಹುದು. ಆದ್ರೆ ಜಂಗಮತ್ವ ಇದೆಯಲ್ಲ, ಇದಾಗೋದು ಬಹಳ ಕಷ್ಟ ಇದೆ. ನಾವು ಸಹಜವಾಗಿ ಕರಿತೇವೆ ಅವ್ರನ್ನ ಜಂಗಮರು ಅಂತ. ಆದರೆ ಆ ಜಂಗಮತ್ವ ಬರಬೇಕಾದ್ರೆ ಸಾಧನೆಯಿಂದ ಮಾತ್ರ ಸಾಧ್ಯ ಇದೆ. ಸಾಧನೆಯಿಂದ. ಭಕ್ತರಾಗಿ ಹುಟ್ಟಿದವರು ಸ್ವಾಮಿಗಳಾಗಲು ಬರುವುದಿಲ್ಲ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ಒಂದು ಅಲೆ ಇದೆ. ಸ್ವಾಮಿಗಳಾಗಿ ಹುಟ್ಟಿದವ್ರು ಮಾತ್ರ ಸ್ವಾಮಿಗಳಾಗಕ್ ಬರ್ತತೆ, ಭಕ್ತರಾಗಿ ಹುಟ್ಟಿದವರು ಸ್ವಾಮಿಗಳಾಗಕ್ ಬರಲ್ಲ ಅಂತ ಹೇಳಿ. ಅದ ಹೆಂಗ್ರಿ? ಯಾರು ಬೇಕಾದ್ರೆ ಟೀಚರ್ ಆಗಕ್ ಬರಲ್ಲನ್ರಿ? ಪ್ರಯತ್ನ ಮಾಡಿದ್ರೆ ಡಾಕ್ಟರ್ ಆಗಕ್ ಬರಲ್ವೇನ್ರಿ? ಹಾಗೆ ಭಕ್ತನಾಗಿ ಹುಟ್ಟಿದವನು ಸ್ವಾಮಿಯೂ ಆಗಬಲ್ಲ, ಗುರುವೂ ಆಗಬಲ್ಲ, ಜಂಗಮನು ಆಗಬಲ್ಲ. ಅವನ ಸಾಧನೆಯಿಂದ ಆಗಬಲ್ಲರು. ನಾಗರಿಕರಾಗುವುದು ಸುಲಭ, ಸುಸಂಸ್ಕೃತರಾಗುವುದು ಕಷ್ಟ. ಯಾಕೆ? ಇದು ಈಜಿಯಾಗಿ ಮಾಡ್ಬೋದು, ಇಲ್ಲಿ ಕಲಿಬೇಕಾಗತ್ತೆ. ಇಲ್ಲೇನ್ ಕಲಿಯೋದ್ ಬೇಡ, ದುಡ್ಡಿದ್ರು ತಗೊಂಬಂದು ಎಲ್ಲ ಕ್ರಾಫ್ಟ್ ಕಟಿಂಗ್ ಮಾಡ್ಕೊಂಡು ಶೂಟು ಪ್ಯಾಂಟು ಬುಟ್ಟ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ನಾಗರಿಕರಾಗ್ಬಿಡ್ತೇವೆ. ಆದ್ರೆ ಸುಸಂಸ್ಕೃತರಾಗ್ಬೇಕಾದ್ರೆ ಸ್ವಲ್ಪ ಶ್ರಮ ಪಡ್ಬೇಕು. ಆ ವ್ಯಕ್ತಿ ಕಲಿಬೇಕಾಗ್ತದೆ, ಹೊಸ ಹೊಸ ಒಳ್ಳೆಯ ಗುಣಗಳನ್ನ ಕಲಿಬೇಕಾಗುತ್ತೆ. ಆದ್ರಿಂದಲೇ ಇದು ಬ್ಯಾಡ, ಯಾರಿಗೂ ಸುಸಂಸ್ಕೃತಿ ಆಗೋದು ಕಷ್ಟ ನೋಡ್ರಿ, ಅದಕ್ಕೆ ನಾಗರಿಕರಾಗ್ಬಿಟ್ರೆ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಾರೆಲ್ಲ. ಹೀಗೆ PUC ಪಾಸ್ ಆದವರು BA ಅಭ್ಯಾಸ ಮಾಡಲು ಅರ್ಹತೆಯನ್ನು ಪಡೆಯುವಂತೆ, BA ಪಾಸ್ ಆದವನು MA ಮಾಡಲು ಅರ್ಹತೆಯನ್ನು ಪಡೆಯುವಂತೆ, ಗುರು ಆದ ಮೇಲೆ, ಗುರುತ್ವ ಬಂದ ಮೇಲೆ ಆತ ಜಂಗಮತ್ವವನ್ನು ಪಡೆಯಲು ಅರ್ಹತೆ ಪಡೆಯಬಹುದಾಗಿದೆ. ಒಂದ್ ಕಡೆ ಹೇಳ್ತಾರೆ ನೋಡ್ರಿ ಚನ್ನಬಸವಣ್ಣವರು, ಶ್ರೀ ಗುರು ಶಿಷ್ಯನ ಭವಿ ಪೂರ್ವಾಶ್ರಯವ ಕಳೆದು ಭಕ್ತನ ಮಾಡಿದ ಬಳಿಕ. ಗುರು ಶಿಷ್ಯನನ್ನ ಪೂರ್ವಾಶ್ರಯವನ್ನ ಕಳೆದು ಲಿಂಗವನ್ನ ಕೊಟ್ಟು ಆಶೀರ್ವಾದ ಮಾಡಿ ಭಕ್ತನನ್ನ ಮಾಡಿದ ಬಳಿಕ ಆ ಭಕ್ತ ಹೋಗಿ ಜಂಗಮವಾಗಿ ಗುರುವಿನ ಮಠಕ್ಕೆ ಬಂದಡೆ, ಆ ಜಂಗಮವೆನ್ನ ಶಿಷ್ಯನೆಂದು ಗುರುವಿನ ಮನದಲ್ಲಿ ಹೊಳೆದಡೆ ಪಂಚಮಹಾಪಾತಕ. ಅಂದ್ರೆ ಗುರುವು ಶಿಷ್ಯನನ್ನ ಅನುಗ್ರಹ ಮಾಡಿ ಭಕ್ತನನ್ನಾಗಿ ಮಾಡಿರ್ತಾರೆ. ಆ ಭಕ್ತ ಸಾಧನೆಯಿಂದ ಜಂಗಮನಾಗಿ ಬಿಡ್ತಾನೆ. ಆ ಜಂಗಮ ಮತ್ ಮಟ್ಟಕ್ಕೆ ಬರ್ತಾನೆ. ಆವಾಗ ಮೊದ್ಲಿದ್ರಲ್ಲ ಗುರುಗಳು, ಆ ಗುರುಗಳು ಇವನು ಶಿಷ್ಯಲ್ಲ ಅಂದ್ರೆ ಮಹಾಪಾತಕ ಅಂತ. ಏಕೆ? ಅವನು ಆ ಸ್ಥಿತಿಗೆ ಏರಿರ್ತಾನೆ, ಜಂಗಮ ತತ್ವದ ಸ್ಥಿತಿಗೆ ಏರಿರ್ತಾನೆ. ಅದಕ್ಕೆ ಮೊದಲು ನಮ್ಮಲ್ಲಿ ಯಾಕೆ ಶರಣು ಬನ್ನಿ, ಶರಣು ಶರಣಾರ್ಥಿ ಅಂತ ಒಬ್ರಿಗೊಬ್ರಿಗೆ ಗೌರವ ಕೊಡುವುದನ್ನ, ಪ್ರೀತಿಸುವುದನ್ನ ಯಾಕೆ ಕಲಿಬೇಕು ಅಂದ್ರೆ, ನಿಮ್ಮಲ್ಲೂ ಆತ್ಮ ಇದೆ, ನಮ್ಮಲ್ಲೂ ಆತ್ಮ ಇದೆ, ನಾವಿಬ್ಬರು ಒಂದು ಎಂಬ ಗೌರವದ ಸಂಕೇತ ಸೂಚಕ ಶರಣು ಬನ್ನಿ. ನೋಡ್ರಿ, ಆತ್ಮ ಪರಮಾತ್ಮ, ನಾನು ನೀನು, ಎರಡು ಅರ್ಥವನ್ನ ಕಲ್ಪನೆ ಮಾಡಿಕೊಂಡು ನಾವಿಲ್ಲಿ ಶರಣು ಶರಣಾರ್ಥಿ ಇಲ್ಲೇ ಹೇಳ್ತೇವೆ. ಏಕೆ? ಹೃದಯಸ್ಥನಾದ ಪಿಂಡಸ್ಥನಿದ್ದಾನೆ, ಇಲ್ಲಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನಿಗೂ ನಾವು ಶರಣಾಗ್ತಾ ಇದ್ದೀವಿ. ಥ್ಯಾಂಕ್ಸ್ ಕೊಡೋದು ಪಾಶ್ಚಿಮಾತ್ಯರ ಸಂಸ್ಕೃತಿ, ಶರಣು ಶರಣಾರ್ಥಿ ಹೇಳೋದು ಶರಣ ಸಂಸ್ಕೃತಿ, ನಮಸ್ಕಾರ ಬರ್ರಿ ಅನ್ನೋದು ನಮ್ಮ ಹಿಂದುತ್ವದ ಸಂಸ್ಕೃತಿ. ಹೌದಾ? ಇನ್ನೊಂದು ದೃಷ್ಟಿಯಿಂದ ಥ್ಯಾಂಕ್ಸ್ ಕೊಡೋದು ಸ್ಟೈಲ್ ತಿಳ್ಕೊಂಡ್ಬಿಟ್ಟಾರಲ್ಲ ಇವಾಗೆಲ್ಲ. ಹಿಂಗೆ ಕೈ ಮುಗಿದ್ರೆ ಅವಮಾನ ಅಂತ ತಿಳ್ಕೊಂಡು ಯಾರು ಬಂದ್ರೆ ಹಿಂಗೆ ಥ್ಯಾಂಕ್ಸ್ ಕೊಡ್ತಾರೆ. ಈಗಿನ ಕಾಲದಾಗ ಹುಡುಗರಂತರು ಹುಡುಗಿಯರಂತರು ಯಾರು ಬಂದ್ರು ಕೈ ಕೂಲ್ಕಾಕ ಬಂದ್ಬಿಡ್ತಾರೆ. ಹಿಂಗೆ ಒಂದು ಎಚ್ಚರಿಕೆ ಇರಲಿ, ನಮ್ಮ ಶರಣರು ಭಾಳ ಬುದ್ಧಿವಂತರು ಇದ್ದಾರೆ. ಒಂದು ಪರಮಾತ್ಮನಿಗೂ ಶರಣಾದಂಗಾತು, ನಿಮ್ಮ ಆತ್ಮಕ್ಕೂ ಶರಣಾದಂಗಾತು, ವಿನಯತಿನೂ ಬಂತು. ಇನ್ನೊಂದು ಹಗಲೆಲ್ಲ ಯಾರು ಬೇಕಾದ್ರೆ ಶಿಕ್ಷಕರಿಗೆಲ್ಲ ಕೈ ಕೂಲ್ಕಾಕೋದ್ರೆ ಅವ್ರಿಗೆ ಚರ್ಮದ ಕಾಯಿಲೆ ಇದ್ರೆ ನಿಮಗೆ ಗಂಟು ಬಿಟ್ರೆ ಏನು ಮಾಡ್ತೀರಿ? ಅದಕ್ಕೆ ಎಲ್ಲೇ ಕೈ ಮುಗಿರಿ ಅಂತ ಹೇಳ್ಬಿಟ್ರು. ಹೌದೇನ್ರಿ? ಶಿಕ್ಷಕರಿಗೆಲ್ಲ ಕೈ ಸುಮ್ಮನೆ ಕೂಲ್ಕಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದಾರೆ ಇಲ್ಲಿ, ಯಾರು ಬೇಕಾದ್ರೆ ಕಾಲು ಬೀಳ್ಬೇಡ್ರಿ, ಜಂಗಮತ್ವದ ಅರ್ಹತೆ ಇದ್ದವ್ರಿಗೆ ಕಾಲಿ ಬೀಳ್ರಿ ಅಂತ ಹೇಳ್ತಾರೆ.
ಆ ಅಹರತಿ ಇರಬೇಕು. ನೇಮವ ಮಾಡಿಕೊಂಡು ಭಕ್ತರ ಭವನಗಳ ಏನೇನೋ ನ್ಯಾಮ ನೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಭಕ್ತರ ಮನೆಗೆ ಹೋಗಿ ಕಾಯಕ ಬಿಟ್ಟು ಸತ್ತು ಅಂದ್ರೆ ಕಾಯಕ ಮಾಡಂಗಿಲ್ರಿ ಅವರು. ಹಾಗೆ ಹಣ ಹೊನ್ನು ಅದು ಕೊಡ್ರಿ ಇದು ಕೊಡ್ರಿ ಅದು ಬೇಕು ಇದು ಬೇಕು ಅಂತ ಬೇಡ್ಕೊಂಡು ಹೀಗೆಲ್ಲ ಬದುಕ್ತಾ ಇದ್ರೆ ಅಂತವ್ರನ್ನ ಪರಮಾತ್ಮ ಮೆಚ್ಚಲ್ಲ. ಆ ಗುಣ ಅಮರೇಶ್ವರ ಲಿಂಗಕ್ಕೆ ದೂರ. ಕಾಯಕ ಮಾಡಿ ಬದುಕಿ ಗುರುಲಿಂಗ ಜಂಗಮವಾದಡು ಕಾಯಕದಿಂದ ಮುಕ್ತಿ ಇವೆಲ್ಲ ಹೇಳ್ಬಿಟ್ಟಾರ ಶರಣರು. ಯಾರ್ಯಾರೇನೇನು ತಪ್ಪು ಮಾಡ್ತಿದ್ರಲ್ಲ ಆಗಿನ ಕಾಲದಾಗೂ ಇದ್ರು, ಈಗಷ್ಟೇ ಇರ್ಲಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ನೋಡಿ ಶರಣರು ತಮ್ಮ ಅನುಭವಗಳನ್ನ ವಚನದ ಮೂಲಕ ಹಿಡಿದಿಡ್ತಾ ಹೋದ್ರು. ಅದಕ್ಕೆ ಯಾರೇ ಆಗಿರ್ಲಿ ಕಾಯಕವನ್ನ ಮಾಡಬೇಕು. ಇನ್ನೊಂದು ದೃಷ್ಟಿಯಲ್ಲಿ ಜಂಗಮ ಅಂದ್ರೆ ಸಮಾಜ ಶಾಸ್ತ್ರ ಅಂತಾನು ಹೇಳ್ಬಹುದು. ಸಮಾಜ ಶಾಸ್ತ್ರಕ್ಕೂ ಸಹ ಜಂಗಮತ್ವದ ಅರ್ಥವನ್ನ ಕಲ್ಪನೆ ಮಾಡಬಹುದಾಗಿದೆ. ಹೇಗೆ? ಶಿವಭಕ್ತರಾದ ಕಾರಣ ಜಂಗಮವೇ ಲಿಂಗ. ನೀವು ಶಿವಭಕ್ತರಾದ ಕಾರಣ ಜಂಗಮ ತತ್ವ ನಿಮ್ಮಲ್ಲಿದ್ರೆ ಅವರನ್ನೇ ನಾವು ಲಿಂಗ ಸ್ವರೂಪಿಗಳು ಎಂದು ಇಲ್ಲಿ ತಿಳಿತಾ ಇದ್ದೇವೆ. ಅದಕ್ಕೆ ಕರ್ಪೂರ ಹಚ್ಚಿ ಅಡ್ಡ ಬೀಳುತ್ತವೆ. ಯಾಕೆ ಅಡ್ಡ ಬೀಳ್ತಾ ಇದೆ ಅವರಿಗೆ? ಲಿಂಗ ಸ್ವರೂಪಿಗಳು ಅಂತಾನೆ ಅಡ್ಡ ಬೀಳೋದು. ಸಮಾಜ ಶಾಸ್ತ್ರದ ಹಿನ್ನೆಲೆಯಲ್ಲಿ ಜಂಗಮವೆಂದರೆ ಲಿಂಗವಂತ ಎಂಬ ಅರ್ಥವೂ ಬರ್ತದೆ. ಯಾವ ಲಿಂಗವಂತನೇ ಆಗಿರಲಿ ಎದೆ ಮೇಲೆ ಲಾಂಛನವನ್ನು ಕಟ್ಟಿಕೊಂಡು ಸದಾಚಾರಿಯಾಗಿದ್ರೆ ಆತನನ್ನ ನಾವು ಜಂಗಮ ಎಂದು ಸಹಜವಾಗಿ ಕರಿತಾ ಇದೆ. ಈ ಪದ ಬಂದ ಮೇಲೆ ಎಲ್ಲರೂ ನಾವು ಜಂಗಮರು ಅಂತ ಹೇಳಿಕೆ ಅನ್ನಕ್ಕೆ ಶುರು ಮಾಡ್ಬಿಟ್ರು ಕಾಣಿಸುತ್ತೆ. ಒಟ್ಟು ತೊಟ್ಟು ಪೂಜ್ಯನಾಗಿ ಬಂದ ಜಂಗಮವ ವಿಶೇಷವೆಂದು ಅಂದ್ರೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಕಾರ್ನ ಬಂದವ್ರನ್ನ ಜಂಗಮರು ಅಂತ ಕರೆದು, ಕಂತೆ ಬಂತಿಯ ಜಂಗಮ ಬಂದಡೆ ಹೀನವೆಂದು ಕಂಡೆನಾದಡೆ ಅದು ಪಂಚಮಹಾಪಾತಕ. ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣ್ರಿ. ಅದಕ್ಕೆ ಬಸವಣ್ಣವರು ಕುದುರೆ ಏರಿ ಹೋಗ್ತಾ ಇದ್ರು. ಒಬ್ಬ ಹರಳಯ್ಯ ಬಂದು ಶರಣು ಶರಣಾರ್ಥಿ ಅಂದ ತಕ್ಷಣ ಇಳಿದವರು ವಿನಯವಾಗಿ ಶರಣು ಶರಣಾರ್ಥಿ ಅಂದ್ರಲ್ಲ. ಯಾಕೆ? ಜಂಗಮತ್ವದ ಲಕ್ಷಣ ಅದು. ಅಲ್ಲಿ ಭೇದ ಭಾವ ಮಾಡಿದ್ರನವ್ರು ಇಲ್ಲ. ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನ ನಮ್ಮ ಡೋಹಾರ ಕಕ್ಕಯ್ಯ, ಅಪ್ಪ ಬಪ್ಪ ಅಂತ ಎಲ್ಲರನ್ನ ಇಂಬಿಟ್ಕೊಂಡ್ರಲ್ಲ. ಯಾಕೆ? ಆ ಜಂಗಮತ್ವದ ಲಕ್ಷಣ ಅದು. ಮೊದಲು ನಾವು ಪ್ರೀತಿಸುವುದನ್ನೇ ಕಲಿಯುವುದಿಲ್ಲ, ಗೌರವ ಕೊಡುವುದನ್ನೇ ನಾವು ಕಲಿತಾ ಇಲ್ಲ. ಎಲ್ಲರನ್ನು ಭೇದ ಭಾವದಿಂದ ನೋಡ್ತೀವಿ ಅಂದಮೇಲೆ ನಮಗೆಲ್ಲಿ ಶರಣ ತತ್ವ ಅಳವಟ್ಟೈತಾ? ಇನ್ನೂ ಇಲ್ಲ. ನಾವು ಪ್ರತಿನಿತ್ಯ ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಕುಲ ಉಂಟೆ ಜಂಗಮ ವಿದ್ಯೆಡೆಯಲ್ಲಿ ಅಂದ್ರೆ ಜಂಗಮತ್ವದಲ್ಲಿ ಜಾತಿ ಭೇದ ಇಲ್ಲ ಅಂತಾನು ಹೇಳ್ತದೆ. ಮಂತ್ರ ಸಂಸ್ಕಾರದಿಂದ, ಇದು ಬಹಳ ಚಂದ ಐತೆ ನೋಡ್ರಿ, ಮಂತ್ರ ಸಂಸ್ಕಾರದಿಂದ ಒಂದು ಜಡ ಶಿಲೆ ಲಿಂಗ ಮೂರ್ತಿ ಆಗಿ ಪೂಜೆಗೊಳ್ಳುತ್ತದೆ. ಮಂತ್ರ ಸಂಸ್ಕಾರ ಮಾಡಿ ದೇವಸ್ಥಾನ ಕಟ್ಟಿ ಲಿಂಗು ಇಟ್ಟು ಒಳಗೊಂದು ಮೂರ್ತಿ ಇಟ್ಟು ಅದಕ್ಕೆ ಏನು ಪ್ರಾಣ ಚೈತನ್ಯವನ್ನ ತುಂಬಿಸ್ತಾರೆ. ಅದು ಪೂಜೆಗೊಳ್ತದವಾಗ ಅಲ್ರಿ. ಆ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಜೀವ ಇದೆ ಅಂತ ಹೇಳಿ ನಾವು ಪೂಜೆ ಮಾಡಕ್ಕೆ ಬರ್ತದೆ ನಮಗೆ. ಆದ್ರೆ ಮಂತ್ರ ಸಂಸ್ಕಾರದಿಂದ ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಕೊಟ್ರೆ ಅದ್ರಲ್ಲಿ ಚೈತನ್ಯ ಇರುತ್ತೆ. ಆ ವ್ಯಕ್ತಿಯಲ್ಲಿ ಚೈತನ್ಯ ಇರುತ್ತೆ. ಅದು ಜಡ ಅಲ್ಲ, ಅದು ವ್ಯಕ್ತಿ ಜಡ ಆಗಿರಲ್ಲ, ಚೈತನ್ಯ ಇರುತ್ತೆ. ಅದಕ್ಕೆ ಮಂತ್ರ ಸಂಸ್ಕಾರ ಕೊಟ್ಟ ಮೇಲೂ ಅದು ಪೂಜ್ಯ ಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಜಡವಾದ ಕಲ್ಲಿಗೆ ನಾವು ಮಂತ್ರ ಸಂಸ್ಕಾರ ಕೊಟ್ಟು ಪೂಜೆ ಮಾಡ್ತೇವೆ, ಅಲ್ಲಿ ಜೀವ ಇದೆ ಅಂತ ಹೇಳಿ. ಹಾಗಾದ್ರೆ ಚೈತನ್ಯವಾದಂತಹ ಈ ವ್ಯಕ್ತಿಗೆ ಮಂತ್ರ ಸಂಸ್ಕಾರ ಕೊಟ್ಟು ಶಿವಾಂಶಿಕನಾದ ಮನುಷ್ಯನನ್ನ ಶಿವಜ್ಞಾನ ಸಂಪನ್ನನ್ನಾಗಿ ಗುರುವನ್ನಾಗಿ ಮಾಡಿದರೂ ಸಹ, ಆ ಆಹಾರತೆ ಇದ್ದರೂ ಸಹ ಅವನನ್ನ ನಾವು ಪ್ರೀತಿಯಿಂದ ಕಾಣ್ಲಿಕ್ಕೆ ಆಗಲ್ಲ ಅಂದ್ರೆ ಇದ್ಯಾವ ನ್ಯಾಯ? ಆದ್ರಿಂದಲೇ ಹೇಳ್ತಾರಲೆ, ಅವನ್ ಯಾಕೆ ಜಂಗಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಅವನ್ ಜಂಗಮ ಆಗ್ಲೇ ಆಗ್ತಾನೆ, ಯಾರೇ ಆಗಿರಲಿ ಅವನಲ್ಲಿ ಅಂತಹ ಒಂದು ಶಕ್ತಿ ಇರ್ತದೆ ಎಂಬಂತಹ ಮಾತನ್ನ ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ. ಆಸ್ತಿಯ ಮೇಲೆ ಬದುಕುವ ಅರ್ಥ ನೀತಿಗಿಂತಲೂ ದುಡಿತದ ಮೇಲೆ ಬದುಕುವ ಅರ್ಥ ನೀತಿಯನ್ನ ಶರಣರು ಮೆಚ್ಚಿದ್ದಾರೆ. ಸುಖವಾಗಿರೋ ಕೈಲಾಸ ನಮಗೆ ಬೇಡ, ದುಡಿಯುವ ಈ ಶರಣರ ಜೀವನವೇ ಸಾಕು. ದುಡಿದು ಕಾಯಕ ಮಾಡಿ ದಾಸೋಹ ಮಾಡ್ತೇವೆ, ಈ ಜೀವನನೇ ನಮಗೆ ಬೇಕು ಅಂತ ಶರಣರು ಕೇಳ್ಕೊಂತಾರೆ. ಆದ್ರಿಂದ ಹಣದ ಮೇಲೆ ಬದುಕುವುದನ್ನ ಬಿಡಿ, ದುಡಿಮೆ ಮೇಲೆ ಬದುಕುವುದನ್ನ ಕಲಿಯಿರಿ ಎನ್ನುವುದು ಶರಣ ತತ್ವ ಆಯಿತು. ಆ ನೀತಿ ಏನಾದ್ರೂ ನಮ್ಮ ಭಾರತ ದೇಶದಲ್ಲಿ ಬೆಳಕಿಗೆ ಬಂದು ಬಿಟ್ಟಿದ್ದೆ ಆದ್ರೆ ನಮ್ಮ ಭಾರತದ ಬಡತನ, ಅಜ್ಞಾನ, ಅಂಧಕಾರ ಎಲ್ಲವೂ ತೊಲಗಿ ಇದು ಒಂದು ಸಮೃದ್ಧವಾದಂತಹ ರಾಷ್ಟ್ರ ಆಗ್ಲಿಕ್ಕೆ ಬಹಳ ದಿನ ಬೇಕಿಲ್ಲ.
ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ರಾಷ್ಟ್ರ ಕುವೆಂಪು ಅವರು, ಬಸವಣ್ಣನವರನ್ನೇನಾದ್ರೂ ರಾಷ್ಟ್ರ ಗುರುವನ್ನಾಗಿ ಮಾಡಿ ಅವರ ತತ್ವಗಳನ್ನ ಜಾರಿಗೆ ತಂದಿದ್ದೀಯಾದ್ರೆ ಭಾರತದ ಚಿತ್ರಣವೇ ಬದಲಾಗಿ ಬಿಡುತ್ತದೆ ಅಂತ ಹೇಳಿ. ಮುಂದೊಂದು ದಿನ ಈಗ ಬಹಳ ಅರಾಜಕತೆ ಬಂದಿದೆ, ಗೊತ್ತಿದೆ ನಿಮಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿ. ಅಂತ ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ. ಆಸ್ತಿಯನ್ನ ಜಡವಾಗಿ ಇರಿಸಿ ಕಡೆಗೆ ಹೆರರಿಗೆ ಇಟ್ಟು ಹೆಗ್ಗುರಿಯಾಗಿ ಸಾಯುವುದಕ್ಕಿಂತ, ನಾನು ಮೊನ್ನೆ ನಿಮಗೆ ಹೇಳಿದೆ, ನಿಮಗೆಲ್ಲ ದಿನ ಗೊತ್ತಿದ್ದವು, ಜಾಸ್ತಿ ಮಾಡ್ತೀರಿ ನೀವು, ನೆಟ್ಟಗುಂಡಿರಲ್ಲ, ತಿಂದಿರಲ್ಲ, ಸುಖವಾಗಿರಲ್ಲ. ಆಸ್ತಿ ಮಾಡಿ ಇಡ್ತೀರಿ. ಆಮೇಲೆ ವಯಸ್ಸಾದ್ಮೇಲೆ ಅವರು ಆಸ್ತಿ ಹಂಚ್ಕಣಕ್ ಜಗಳ ಮಾಡ್ತಾರ ಮಕ್ಕಳು, ನಿಮ್ಮನ್ನ ನೋಡಕಡ ಗಮನನೇ ಕೊಡಲ್ಲ. ನೀವೇ ಗಳಿಸಿರೋ ಆಸ್ತಿ 1 ಲಕ್ಷ ರೂಪಾಯಿ ಖರ್ಚಕತ್ತ ಆಪರೇಷನ್ಗೆ ಅಂದ್ರೆ ಹೋಗ ಮುದುಕುಗೆ ಯಾಕೆ 1 ಲಕ್ಷ ರೂಪಾಯಿ, ಅದ ಉಳಿದ್ರೆ ನಮಗ್ ಬರ್ತತಿ ಅಂತ ಹೇಳಿ ತಾವ ಹಂಚ್ಕೊಂಡ್ಬಿಡ್ತಾರ. ಅದಕ್ಕೆ ಆ ಜಡವಾದ ಆಸ್ತಿಗೆ ಅದ್ರ ಮೇಲೆ ಕಣ್ಣಿಡ್ಬೇಡ್ರಿ. ಕೆಡಬೇಡ, ಹೆರರಿಗೆ ಇಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಹೌದು, ನಿಂದೆ ರಕ್ತ, ನಿಂದೆ ಮಗ ಆದ್ರೂ ಸಹ ಅದು ಒಳ್ಳೆ ದಾರಿಯಲ್ಲಿ ಬಂದ್ರೆ ಮಗ, ಹೆಂಗೆಂಗೋ ಆಗ್ಬಿಟ್ರೆ ಮಕ್ಕಳು ಜೀವಕ್ಕೆ ಮುಕ್ಕಳಂತೆ ಹಳ್ಳಿ ಜನ ಹೇಳ್ತಾರೆ. ಯಾತು ಕಡ್ಕೊಂಡಿದ್ನೋ ಇಷ್ಟೊಂದ ಹಂದೆಡದು ಅಂತ ನಾನು ಆಡ್ಕೊಂಡೆ, ಆದ್ರೆ ಈ ಮಕ್ಕಳು ಬೇಡ, ಶಿವ ನಾನು ಜಲ್ದಿ ಕರ್ಕೊಂಬಿಡು ಅಂತ ಹೇಳಿ ಅಲ್ಲೊಂದು ಅಜ್ಜಿ ದಿನಾ ಪೂಜೆ ಮಾಡ್ಕೋಬೇಕಾದ್ರೆ ಕೇಳೋದು, ನಾನು ಕೇಳ್ತಿದ್ದೆ. ಅವ ನಗು ಬರೋದು ನನಗೆ. ಸಣ್ಣವಳಿದ್ದಾಗ ಹಿಂಗೆ ಯಾಕಂತಾರೆ ಅಂತ ಗೊತ್ತಾಗ್ತದಿಲ್ಲ, ಈಗ ಗೊತ್ತಾಗುತ್ತೆ. 16 ಮಕ್ಕಳಾಗ್ಬಿಟ್ಟದ್ವು ಅವರಿಗೆ. ಅವು ಪಾಪ ದಿಕ್ಪಾಲ ಆಗ್ಬಿಟ್ಟದ್ವು ಎಲ್ಲವು. ನಂಗೆ ಬೇಕು, ನಿಂಗೆ ಬೇಕು ನಂಗೆ ತಡರ ಪಾಪ ವಯಸ್ಸಾದ್ಮೇಲೆ ಅವ್ರಿಗೆ ಮೊದ್ಲು ಖುಷಿ ಆಗ್ಬಿಟ್ಟು ಇಷ್ಟು ಮಕ್ಳು ಹುಟ್ಟಿಬಿಟ್ಟವು ಅಂತ ಖುಷಿ ಆಗ್ಬಿಟ್ಟು. ಅವ ಮಕ್ಳು ಹುಡ್ತದಿಲ್ಲಲ್ರಿ, ಮಕ್ಳು ಹುಟ್ಟಿದ್ರೆ ಖುಷಿ ಆಗದ ಅವಾಗ. ಈಗ ಬೇಡಪ್ಪ ಅಂತೇಳಿ ಮೊದ್ಲೇನೆ ಕಡಿಮೆ ಮಾಡ್ಕೊಂತಾರ, ಅದು ಬೇರೆ. ಹಾಗೆ ಶರೀರವನ್ನ ದುಡಿಸಿ ಬದುಕುವುದು ಶ್ರೇಷ್ಠ, ದುಡ್ಡನ್ನ ದುಡಿಸಿ ಬದುಕುವುದು ಬೇಡ. ಶರೀರವನ್ನ ದುಡಿಸಿ ಬದುಕು. ದುಡ್ಡನ್ನು ದುಡಿಸೋದು ಅಂದ್ರೆ ಬಡ್ಡಿ ವ್ಯವಹಾರ ಮಾಡೋದು. ಅದಕ್ಕಾಗಿನೇ ಶರೀರವನ್ನ ದುಡಿಸು. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ಏನಾದ್ರೂ ಕೊಡ್ಲಿ, ಅದು ಪರಮಾಮೃತ. ಯಾರೋ ದುಡಿದದ್ದು, ಬೇರೆಯವರಿಗೆ ಮೋಸ ಮಾಡಿದ್ದು ತಂದು ದುಡ್ಡನ್ನ ದಾನ ಮಾಡಿದ್ರೆ ಅದು ಅರ್ಪಿತ ಆಗೋದಿಲ್ಲ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನದ ಅನುಮಾನದ ಚಿತ್ತವು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿ ಆಸಿ ನಿಮಗೇಕೆ ಮಾರಯ್ಯ, ಕೊಂಡು ಹೋಗಿ ಅಲ್ಲಿಯೇ ಸುರಿದು ಬನ್ನಿ, ಇದು ನಿಮ್ಮ ಮನವೋ ಬಸವಣ್ಣನದ ಅನುಮಾನದ ಚಿತ್ತವು. ಕೊಂಡು ಹೋಗಿ ಅಲ್ಲಿಯೇ ಸುರಿದು ಬನ್ನಿ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿ ಒಬ್ಬ ಲಕ್ಕಮ್ಮ ಅಕ್ಕಿಗಳನ್ನ ಆಯ್ದು ಮಾರುವ ಕಾಯಕವನ್ನ ಹಮ್ಮಿಕೊಂಡ ಮಾರಯ್ಯನ ಧರ್ಮಪತ್ನಿ ಲಕ್ಕಮ್ಮ. ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತ ಒಬ್ಬ ಹೆಣ್ಣು ಮಗಳು ಈ ಮಾತನ್ನು ಹೇಳ್ತಾಳೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಆ ಆರ್ಥಿಕ ಸಮಾನತೆಯ ಒಂದು ವ್ಯವಸ್ಥೆ ಹ್ಯಾಗ್ ಮನದಟ್ಟಾಗಿತ್ತು, ಹೇಗಾಗಿತ್ತು ನೋಡಿ. ಅದಕ್ಕೆ ಬಸವಣ್ಣವ್ರ ಸಾಮ್ರಾಜ್ಯ ತುಂಬಿ ತುಳುಕ್ತಿತ್ತು. ಎಲ್ಲರೂ ನೆಮ್ಮದಿಯಿಂದಿದ್ರು, ಎಲ್ಲರೂ ಕರಗಳನ್ನ ಕೊಡ್ತಾ ಇದ್ರು. ಬಿಜ್ಜಳ ರಾಜನ ಬಂಡಾಯವು ಆದಾಯವೂ ಸಹ ತುಂಬಿತ್ತು. ಅಂದ್ರೆ ಕಾರಣ ಸಮಬಾಳು ಸಮಪಾಲು. ಜಂಗಮವೆಂದರೆ ಸಕಲ ಮಾನವ ಕುಲಕೋಟಿ ಎಂಬರ್ಥ ಉಂಟು. ಕೊನೆಗೆ ಅದೇನಾಗ್ತದೆ, ಜಂಗಮ ಅಂದ್ರೆ ನಿರಂತರ ಚಲನಶೀಲ ಅಂದಾಗ ಸಕಲ ಮಾನವ ಕುಲಕೋಟಿ ಎಲ್ಲರಿಗೂ ಜಂಗಮ ತತ್ವ ಅಂತ ಹೇಳಿ ಇಲ್ಲಿ ಹೋಗ್ತಾರೆ. ಅದಕ್ಕೆ ಬಸವಣ್ಣರು ಹೇಳೋದು, ನಾನೊಬ್ಬನೇ ಭಕ್ತ ಉಳಿದು ನಡೆದಾಡುವ ಎಲ್ಲರೂ ಸಹ ಜಂಗಮ ಲಿಂಗ ಸ್ವರೂಪಿಗಳು. ಅಂದ್ರೆ ಆ ಸ್ವರೂಪದಲ್ಲಿ ಬಸವಣ್ಣನವರು ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುವ ದೃಷ್ಟಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಜಂಗಮವೆಂದರೆ ಜೀವಂತ ವ್ಯಕ್ತಿ, ಸತ್ ವ್ಯಕ್ತಿ ಅಲ್ಲ, ಜೀವಂತ ವ್ಯಕ್ತಿ ಜಂಗಮವೆಂದರೆ. ಯಾಕೆ? ಚಲನಶೀಲವೇ ಜಂಗಮ, ಚಲನಶೀಲವೇ ಜಂಗಮ. ಒಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವಾ ಹಿಡಿ ಎಂಬರಯ್ಯ. ದೇವ್ರು ಉಣ್ಣಲ್ಲ ಅಂತ ಚೆನ್ನಾಗಿ ಗೊತ್ತಿರ್ತದೆ, ಅದಕ್ಕೆ ಅತ್ಲ ಹಿಂಗೆ ತೋರಿಸಿ ಇತ್ಲ ಹಾಕ್ತಾರೆ. ಆದ್ರೆ ಉಂಡರ್ ಬಂದ್ರೆ ನಡೀರಿ ನಮ್ಮ ಮನೆಗೆ ಏನು ಇಲ್ಲಿ ನಡೀರಿ, ಯಾರು ಇಲ್ಲಿ ನಡೀರಿ ಅಂದ್ಬಿಡ್ತಾರೆ. ಅದ್ರೊಳಗು ಅಣ್ಣ ತಮ್ಮ ಬ್ಯಾರೆಗಿರ್ತಾರ, ಭಾರಿ ಪ್ಲಾನ್ಗಾರು, ದುಡಿಮೆ
ಎಲ್ಲ ಬೇರೆ ಬೇರೆ ಇರ್ತದೆ, ಅಡುಗೆನೂ ಬೇರೆ ಬೇರೆ ಇರ್ತದೆ. ಯಾರ ದಾನ ಕೇಳಾರ ಬಂದ್ರೆ ನಮ್ಮ ಶಿರೂರಪ್ಪರ್ ಹೋಗ್ಲಿ, ಇಲ್ರಿ ನಾವೆಲ್ಲ ಒಗ್ಗಟ್ಟದವಿ, ನಾವು 5 ಜನರಿಂದನೂ ಒಂದ ಕಾಣಿಕೆ ಕೊಡೋದು ಅಂತಾರ. ಅದಕ್ಕೆ ಹೇಳೋದು ಒಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವಾ ಹಿಡಿ ಎಂಬರಯ್ಯ. ಅಂದ್ರೆ ಇಲ್ಲಿ ಜೀವಂತ ವ್ಯಕ್ತಿ ಎಂಬ ಅರ್ಥವನ್ನ ನಾವಿಲ್ಲಿ ಕಲ್ಪನೆ ಮಾಡ್ಕೋಬಹುದು. ಅಲ್ಲಿ ಉಂಬ ಜಂಗಮ ಬಂದರೆ ಹಸಿದ ಒಡಲು, ಇಲ್ಲಿ ಚೈತನ್ಯ ಪೂರ್ಣ ವ್ಯಕ್ತಿ ಬಂದರೆ ಅರ್ಥವಾ ಆಗ್ತದೆ ಇಲ್ಲ. ಅದಕ್ಕಾಗಿನೇ ಹೇಳ್ತಾ ಇದೆ, ದೇವರನ್ನ ಪ್ರೀತಿಸಬೇಕೆನ್ನುವವರು ಜಂಗಮರನ್ನ ಪ್ರೀತಿಸಲೇಬೇಕು. ಅಂದ್ರೆ ಇಡೀ ಸಮಾಜವನ್ನೇ ಪ್ರೀತಿಸಬೇಕು ಎಂಬ ಅರ್ಥವನ್ನ ಕೊನೆಗೆ ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ. ಈ ಕಾರಣವಾಗಿನೇ ಜಂಗಮ ತತ್ವ ಎಷ್ಟು ವಿಶಾಲ ಅರ್ಥವನ್ನು ಒಳಗೊಂಡಿದೆ ಎಂದ ಮೇಲೆ ಜಂಗಮ ತತ್ವ ಅಹರತಿಯಿಂದ ಬರುವಂತಹದ್ದು. ನೋಡ್ರಿ, ಇಲ್ಲ ಇನ್ನೊಂದು ವಿಶೇಷ, ಕಾಡುವ ಬೇಡುವ ಜಂಗಮ ಬಂದರೆ ನೀಡಲು ಬಾರದು. ಬಹಳ ಕಾಡ್ತಾರೆ ಬೇಡ್ತಾರೆ ಅಂದ್ರೆ ಅವ್ರು ಜಂಗಮರಲ್ಲಂತೆ, ಅದಕ್ಕೆ ಅವ್ರಿಗೆ ನೀಡಬಾರ್ದಂತೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಕಾಡುವವನು ಜಂಗಮ ಆಗಲಾರ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಒಂದು ಗೊತ್ತಿರ್ಲಿ, ಆಧ್ಯಾತ್ಮಿಕ ದೃಷ್ಟಿಯಿಂದ ಅವ್ರಿಗೆ ಏನು ಬೇಕಿಲ್ಲ. ಅವಾಗ ಅವನು ಕಾಡೋನು ಜಂಗಮ ಆಗಲಿಕ್ಕೆ ಅವನಿಗೇನು ಬೇಕಿಲ್ಲ, ಅವನ ಯಾಕೆ ಕಾಡಿ ಇನ್ನೊಬ್ರ ಹತ್ರ ಇಸ್ಕೋಬೇಕು. ಆದ್ರೆ ಸಾಮಾಜಿಕ ದೃಷ್ಟಿಯಿಂದ ಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ಅವನಿಗೆ ಹಣ ಬೇಕು. ಒಂದ್ಸಲ ಕೇಳ್ತಾನೆ, ನೀವು ಕೊಡಲ್ಲಪ್ಪ. 2ನೇ ಸಲ ಕೇಳಿದ್ರೆ ಕೊಡೋರಿರ್ತಾರೆ ಕೆಲವರು. ಅವಾಗ ಅವನು ಕೇಳಲೇಬೇಕಾಗತ್ತೆ. ಅವನು ವೈಯಕ್ತಿಕವಾಗಿ ಕೇಳಿರಲ್ಲ, ಒಂದು ಒಳ್ಳೆ ಕೆಲ್ಸಕ್ಕೆ ಕೇಳ್ತಾನೆ, ಅವಾಗ ನಾವು ಕೊಡ್ಬೇಕಾಗುತ್ತೆ. ಅವಾಗ ಆತನನ್ನ ತಪ್ಪು ತಿಳ್ಕೊಳಂಗಿಲ್ಲ. ಅಂದ್ರೆ ಅವನು ಹಿಡಿದಿರುವ ಗುರಿ ಉದ್ದೇಶ ಐತಲ್ಲ, ಅದು ಒಳ್ಳೇದಾಗಿರ್ಬೇಕು, ಅದು ನಮಗೆ ಗಮನಕ್ಕಿರ್ಬೇಕು. ಕೂಡಲ ಸಂಗಮ ದೇವ ಜಂಗಮ ಮುಖ ಲಿಂಗವಾಗಿ ಕಾಡಿ ನೋಡುವ ಬೇಡಿ ನೋಡುವ. ಒಂದೊಂದ್ಸಲ ದೇವರು ಜಂಗಮರು ರೂಪದಲ್ಲಿ, ಗುರು ರೂಪದಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದಿರ್ತಾರಂತ. ಹೌದಾ? ಪರೀಕ್ಷೆ ಮಾಡಕ್ ಬಂದಿರ್ತಾರಂತ. ನಾವಿಲ್ಲ ಅಂತ ಕಳಿಸ್ಬಿಟ್ರೆ ಮುಗೀತು. ಆಮೇಲೆ ನೋಡಿ, ನಾವು ಬಂದಾಗೂ ಕೊಡ್ಲಿಲ್ಲ ಅನ್ನಂಗ ಆಗ್ತದೆ. ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ, ಅದಕ್ಕೆ ಕೈಲಾಗಿದ್ದು ಏನಾರ ಕೊಡ್ರವ ಅಂತ ಹೇಳ್ತಾರ. ಅದಕ್ಕೆ ಈ ಒಂದು ದೃಷ್ಟಿಗಿಂತ ಉದಾಹರಣೆಗಳನ್ನ ಬಹಳ ಕೊಡ್ಬೋದಾಗಿದೆ. ಹೋಗ್ಲಿ ಬಿಡ್ರಿ. ಒಡಲಿಲ್ಲದ ನಿರಾಳ ಕೃತ್ಯ ಕೂಡಲ ಸಂಗಮ ದೇವ ಜಂಗಮ ಮುಖ ಲಿಂಗವದನಾಗಿ ಮತ್ತೊಂದರಿಯೇನಯ್ಯ. ಜಂಗಮವೆಂದರೆ ಸಮಾಜ. ಇಡೀ ಸಮಾಜಕ್ಕೂ ನಾವು ಜಂಗಮ ಸ್ಥಿತಿಯನ್ನ ಅಳವಡಿಸಬಹುದು. ಹೇಗೆ? ಮರ್ತ್ಯ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಆದ್ರಿಂದ ಮೊದಲು ನಮ್ಮಷ್ಟಕ್ಕೆ ನಾವು ಬದುಕೋದೇನ್ ದೊಡ್ಡದಲ್ಲ. ನಾವು 4 ಜನರಿಗೆ ಹೊಂದಿಕೊಂಡು ಬದುಕುವುದು ಸಹ ಒಂದು ಕಲೆ. ಅದಕ್ಕೆ ಸಂಘಟನೆ ಬೇಕು, ಸಂಘ ಪರಿವಾರ ಬೇಕು ಅಂತ ಹೇಳೋದು. ಅದಕ್ಕಾಗಿನೇ ಸಹಜವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಜಂಗಮ ಅಂದ್ರೆ ಸಮಾಜ. ಎಡದ ಕೈಯಲ್ಲಿ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರೆ ಬಲದ ಕೈಯಲ್ಲಿ ಸಮಾಜ ಸೇವೆಯನ್ನ ಮಾಡಿ. ಲಿಂಗ ಪೂಜೆ ನಿಮ್ಮ ಉದ್ಧಾರಕ್ಕೆ, ಸಮಾಜ ಸೇವೆ ಸರ್ವರ ಉದ್ಧಾರಕ್ಕಾಗಿ. ಪೂಜೆ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದಯ್ಯ ಅಂತ ಒಂದ್ ಕಡೆ ಹೇಳ್ತಾರೆ. ಯಾಕೆ? ಪೂಜೆ ತಪ್ಪಿದ್ರೆ ನಿಮಗೆ ಮಾತ್ರ ಹಾನಿ ಆಗುತ್ತೆ, ಕಾಯಕ ತಪ್ಪಿದ್ರೆ ಎಲ್ಲರಿಗೂ ಹಾನಿ ಆಗ್ತದೆ. ಅವತ್ತಿನ ನಿಮ್ಮ ಕಾಯಕದ ಪ್ರತಿಫಲ ಇಡೀ ಸಮಾಜ ಉಣ್ತಾ ಇರ್ತದೆ.